ಇನ್ನು ನಾವು ಬೈಕ್ ಎರಡನೇದೇನು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ ಒಂದು ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದರೆ ನಾನ್ ಟ್ರಾನ್ಸ್ಪೋರ್ಟೆಡ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರೂ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂಥ ಅನಾಹುತಗಳು ಮತ್ತು ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ಸು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತು ಎಸ್ಪೆಷಲಿ ಈ ಥರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು DL ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನು ಈಗಾಗಲೇ ಹೇಳ್ದಂಗೆ ನಾವು ಅದನ್ನು ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದ್ಸತಿ ಎಲ್ಲರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈ ಬಿಟ್ಟು ನಮ್ಮ ಜೊತೆಲೇ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗೆ ಕೈ ಜೋಡಿಸಿದ್ರೆ ನಾವು ಸಮೇತ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ನಾವು ಬೈಕ್ ಎರಡನೇದೇನು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ ಒಂದು ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದರೆ ನಾನ್ ಟ್ರಾನ್ಸ್ಪೋರ್ಟೆಡ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರೂ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂಥ ಅನಾಹುತಗಳು ಮತ್ತು ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ಸು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತು ಎಸ್ಪೆಷಲಿ ಈ ಥರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು DL ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನು ಈಗಾಗಲೇ ಹೇಳ್ದಂಗೆ ನಾವು ಅದನ್ನು ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದ್ಸತಿ ಎಲ್ಲರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈ ಬಿಟ್ಟು ನಮ್ಮ ಜೊತೆಲೇ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗೆ ಕೈ ಜೋಡಿಸಿದ್ರೆ ನಾವು ಸಮೇತ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ನಾವು ಬೈಕ್ ಎರಡನೇದೇನು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ ಒಂದು ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದರೆ ನಾನ್ ಟ್ರಾನ್ಸ್ಪೋರ್ಟೆಡ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರೂ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂಥ ಅನಾಹುತಗಳು ಮತ್ತು ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ಸು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತು ಎಸ್ಪೆಷಲಿ ಈ ಥರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು DL ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನು ಈಗಾಗಲೇ ಹೇಳ್ದಂಗೆ ನಾವು ಅದನ್ನು ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದ್ಸತಿ ಎಲ್ಲರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈ ಬಿಟ್ಟು ನಮ್ಮ ಜೊತೆಲೇ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗೆ ಕೈ ಜೋಡಿಸಿದ್ರೆ ನಾವು ಸಮೇತ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ನಾವು ಬೈಕ್ ಎರಡನೇದೇನು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ ಒಂದು ವಾರದ
ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದರೆ ನಾನ್ ಟ್ರಾನ್ಸ್ಪೋರ್ಟೆಡ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರೂ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂಥ ಅನಾಹುತಗಳು ಮತ್ತು ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ಸು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತು ಎಸ್ಪೆಷಲಿ ಈ ಥರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು ಡಿ ಎಲ್ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನು ಈಗಾಗಲೇ ಹೇಳ್ದಂಗೆ ನಾವು ಅದನ್ನು ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದ್ಸತಿ ಎಲ್ಲರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈ ಬಿಟ್ಟು ನಮ್ಮ ಜೊತೆಲೇ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಕೈ ಜೋಡಿಸಿದ್ರೆ ನಾವು ಸಮೇತ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.